ಎಷ್ಟೇ ಪ್ರಯತ್ನ ಪಟ್ಟರೂ ಮಕ್ಕಳು ತರಕಾರಿ ತಿನ್ನೋದಿಲ್ಲ. ಸೊ ತರಕಾರಿ ತಿನ್ನದಂತಹ ಮಕ್ಕಳಿಗೆ ಈ ಸ್ಪೆಷಲ್ ಹೆಲ್ದಿ ರೆಸಿಪಿನ ಟ್ರೈ ಮಾಡಿ ನೋಡ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಸೊ ಇದು ತರಕಾರಿಲಿಂದ ಮಾಡಿದಂತಹ ರೆಸಿಪಿ ಅಂತ ನಿಮಗೆ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುವಂತಹ ರೆಸಿಪಿ ಇದು. ಸೊ ಮೊದಲಿಗೆ ನಾನಿಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಮೇಲಿನ ಸಿಪ್ಪೆಯನ್ನು ಸುಲ್ಕೊಂಡು ತೊಗೋಬೇಕಾಗುತ್ತೆ. ಸಿಪ್ಪೆ ಸುಲ್ಕೊಂಡಾದ್ಮೇಲೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು. ಓಕೆ ನೋಡಿ, ಇವಾಗ ನಾನು ಒಂದು ಅರ್ಧ ಸೋರೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಾಗಿದೆ. ಇವಾಗ ಇದನ್ನು ನಾನು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ನೀವನ್ನ ಟಿಫಿನ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಮಾಡ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು 1 ಚಮಚ ಜೀರಿಗೆ ಸೇರಿಸ್ತಿದ್ದೀನಿ. ಇವಾಗ ಇದನ್ನು ಹಾಗೇ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ಸೊ ನೀರು ಹಾಕೋ ಜರೂರತ್ತಿಲ್ಲ ಇಲ್ಲಿ, ಯಾಕಂದರೆ ಸೋರೆಕಾಯಲ್ಲಿ ಸಾಕಷ್ಟು ನೀರಿರುತ್ತೆ. ಇವಾಗ ನೋಡಿ, ನೀರು ಹಾಕ್ದೇ ಸ್ಮೂತಾಗಿ ರುಬ್ಕೊಂಡು ತೊಗೊಂಡಾಗಿದೆ. ಇವಾಗ ಈ ಮಿಕ್ಸಿಂಗ್ ಬೌಲ್ನಲ್ಲಿ ಸೇರಿಸ್ತಿದ್ದೀನಿ. ಇವಾಗ ಇದಕ್ಕೆ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ 1 ಕಪ್ ಆಗುವಷ್ಟು. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ ಹಾಕ್ಕೊತಿದ್ದೀನಿ ಕಲರಿಗೋಸ್ಕರ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ. ಇವಾಗ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೋಬೇಕು. ಎಷ್ಟು ಹಾಕ್ಕೋಬೇಕು ಗೋಧಿ ಹಿಟ್ಟು ಅಂದರೆ, ನಾವಿಲ್ಲಿ ಪೇಸ್ಟ್ ಎಷ್ಟು ಮಾಡ್ಕೊಂಡಿರ್ತೀವಲ್ಲ ಅದು ನೋಡ್ಕೊಂಡು ನೀವು ಇಲ್ಲಿ ಗೋಧಿ ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿ ನಾದೋಕ್ಕೆ ನೀರನ್ನ ಬಳಸಬಾರ್ದು. ನಾವು ಸೋರೆಕಾಯಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲೇ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಮತ್ತು ನಿಮಗೆ ಏನಾದರೂ ದಿಢೀರಾಗಿ ಸ್ಪೆಷಲ್ಲಾಗಿ ಹೆಲ್ದಿ ಆಗಿರುವಂತಹ ರೆಸಿಪಿ ಮಾಡ್ಬೇಕು ಅಂದ್ಕೊಂಡ್ರೆ ಸೊ ಖಂಡಿತ ಈ ರೆಸಿಪಿನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಮತ್ತು ರಾತ್ರಿ ನಾದಿಟ್ಕೊಂಡು ಮುಂದಿನ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಮಾಡಿ ಹಾಕ್ಬೋದು ನೀವು ಈ ರೆಸಿಪಿ. ಸೊ ನೋಡಿ, ಇವಾಗ ಹಿಟ್ಟು ನಾದ್ಕೊಂಡಾಗಿದೆ. ಇವಾಗ ಸ್ವಲ್ಪ ನನಗೆ ಸಾಫ್ಟ್ ಅನಿಸ್ತಿದೆ, ಹೀಗಾಗಿ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಗೋಧಿ ಹಿಟ್ಟು ಸೇರಿಸ್ತಿದ್ದೀನಿ. ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕೂಡ ನೀರು ಹಾಕೋದೆ ಹಾಗೇನೆ ಇದನ್ನು ನಾದ್ಕೋಬೇಕಾಗುತ್ತೆ. ಇವಾಗ ನೋಡಿ, ನಾನು ಹಿಟ್ಟು ನಾದ್ಕೊಂಡಾಗಿದೆ. ಇದಕ್ಕೆ ನಾನು ಸ್ವಲ್ಪ ಕೂಡ ನೀರೇನು ಹಾಕಿಲ್ಲ. ನಾದಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತು ಈ ರೀತಿ ಸರಿಯಾಗಿ ಇದನ್ನು ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಇದಕ್ಕೆ ಒಂದು 5-10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಸೊ ನೋಡಿ, ಇವಾಗ ಒಂದು 10 ನಿಮಿಷ ಆಗಿದೆ. ಇವಾಗ 10 ನಿಮಿಷ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ಹಾಗೇ ಸಾಫ್ಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಈ ರೀತಿ ನಾರ್ಮಲಾಗಿ ಇವಾಗ ನಾವು ಚಪಾತಿ ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ರೀತಿ ಮಾಡ್ಕೋಬೇಕು ಇದನ್ನು. ಸೊ ಚಪಾತಿಗೆ ಎಷ್ಟು ಹಿಟ್ಟು ಇಟ್ಕೊತೀವಲ್ಲ ಅಷ್ಟೇ ಹಿಟ್ಟು ತೊಗೊಂಡು ನಾನಿಲ್ಲಿ. ಇವಾಗ ಇದನ್ನು ಗೋಧಿ ಹಿಟ್ಟು ಹಚ್ಕೊಂಡು ಮೊದಲಿಗೆ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕು. ಸೊ ಫ್ರೆಂಡ್ಸ್, ಖಂಡಿತ ಈ ರೆಸಿಪಿನ ಒಂದು ಸ್ವಲ್ಪ ನೀವು ಟ್ರೈ ಮಾಡಿ ನೋಡಿ. ಸೋರೆಕಾಯಿಲಿಂದ ಮಾಡಿದಂತಹ ಪರೋಟ ನಿಮ್ಗೆ ಅನಿಸೋದೇ ಇಲ್ಲ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಮತ್ತು ನಿಮ್ಗೆ ದಿನಾಲೂ ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ದರೆ ಜಸ್ಟ್ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು. ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ. ಸೊ ನೋಡಿ, ಇವಾಗ ನಾನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊಂಡಾಗಿದೆ. ನಿಮಗೆ ಎಲ್ಲನೂ ಒಂದೇ ಸೈಜಿಂದ ಬೇಕಂದರೆ ಈ ರೀತಿ ಪ್ಲೇಟ್ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಎಲ್ಲನೂ ಒಂದೇ ಸೈಜಿಂದ ಬರುತ್ತೆ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೀವು ಮಕ್ಕಳಿಗೆ ಹಾಗೆಯೇ ಬಿಸಿ ಬಿಸಿ ಇರುವಾಗ ತುಪ್ಪ ಹಚ್ಚಿ ರೂಲ್ ಮಾಡಿ ಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಹಂಚು ಕೂಡ ಬಿಸಿಯಾಗಿದೆ. ಇವಾಗ ಏನಿಲ್ಲ, ನಾವು ಪರೋಟ ಚಪಾತಿ ಮಾಡ್ಕೊತೀವಲ್ಲ ಅದೇ ರೀತಿ ಇದನ್ನು ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಬೇಯಿಸ್ಕೋಬೇಕು ಅಷ್ಟೇ. ಸೊ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡ್ತೀರಾ ತಂದ್ಕೊಂಡಿನಿ. ಮಾಡಿದ ಮೇಲೆ ಒಂದು ಸ್ವಲ್ಪ ಕಾಮೆಂಟ್ ಮಾಡಿ ತಿಳಿಸ್ಬೇಕು ಹೇಗೆ ಬಂದಿದೆ, ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೋ ಇಲ್ಲ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ, ಕಲರ್ ನೋಡಿ ಯಾವ ರೀತಿಯಾಗಿ ಬಂದಿದೆ. ಪ್ರೋಟೀನ್ ಭರಿತವಾಗಿರುವಂತಹ ಪರೋಟ ಇದು. ನೀವು ರಾತ್ರಿ ಹಿಟ್ಟನ್ನ ನಾದ್ಕೊಂಡು ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ಟಿಫಿನ್ ಬಾಕ್ಸ್ಗೆ ಮಾಡ್ಬೋದು, ಅಥವಾ ರಾತ್ರಿ ಊಟ ಕೂಡ ಈ ರೆಸಿಪಿನ ಮಾಡ್ಕೋಬೋದು, ಅಥವಾ ಮಧ್ಯಾಹ್ನಗೆ ಊಟ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ ಈ ರೆಸಿಪಿ. ಓಕೆ, ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ಖಂಡಿತ ತಿಳಿಸ್ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.